ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕಲಹಂಗರ್ಗ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಅನುದಾನದಲ್ಲಿ ಕೈಗೊಂಡ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳು ಅಪೂರ್ಣವಾಗಿರುವುದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 70 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳು 4-5 ವರ್ಷಗಳಿಂದ ಪೂರ್ಣಗೊಳ್ಳದೇ ಇರುವುದರಿಂದ ಹಾಗೂ ಗುತ್ತಿಗೆದಾರರು ಅನುದಾನ ಪಡೆದು ಕಾಮಗಾರಿ ನಿಲ್ಲಿಸಿರುವುದಾಗಿ ಆರೋಪಿಸಲಾಗಿದೆ. ಒಂದು ವಾರದೊಳಗೆ ಕಾಮಗಾರಿಗಳನ್ನು ಪ್ರಾರಂಭಿಸದಿದ್ದರೆ ಕೆಕೆಆರ್ಡಿಬಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಒಂದು ಪ್ರತಿಕ್ರಿಯೆ ಅನ್ನೋದಕ್ಕಿಂತ ಕಲಹಂಗರ್ಗ ಗ್ರಾಮದೊಳಗೆ ಇಷ್ಟೆಲ್ಲ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಯುವಕರು ನಮಗೆ ಕೊಟ್ಟಿದ್ದರು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳನ್ನು ನಾವು ಮೊದಲು ಸಂಗ್ರಹ ಮಾಡಿದ್ವಿ. ಆ ದಾಖಲೆಗಳ ಪ್ರಕಾರ 2022-23ನೇ ಸಾಲಿನ ಕೆಕೆಆರ್ಡಿಬಿ ಅನುದಾನದೊಳಗೆ 25 ಲಕ್ಷನ ತೆಗೆದಿಟ್ಟಿದ್ದಾರೆ. ಆಮೇಲೆ ಅದನ್ನು ಸಾಲೋದಿಲ್ಲ ಅಂತ ಅಂದರೆ ಆ 25 ಲಕ್ಷ ಎದಕ್ಕೆ ತೆಗೆದಿಟ್ಟಿದ್ದಾರೆ ಅಂದರೆ ಲಿಂಗೇಶ್ವರ ದೇವಸ್ಥಾನ, ಕಲಹಂಗರ್ಗದ ಲಿಂಗೇಶ್ವರ ದೇವಸ್ಥಾನದಿಂದ ಸರ್ಕಾರಿ ಶಾಲೆ ಒಳಗೆ ಸರ್ಕಾರಿ ಶಾಲೆವರೆಗೂ CC ರಸ್ತೆ ಆಗತಕ್ಕಂಥ ಕಾರಣಕ್ಕೆ 25 ಗ್ರಾಮಸ್ಥರು ಅದು ಸಾಲೋದಿಲ್ಲ, ಅದು ವರ್ಕ್ ಸರಿಯಾಗೋದಿಲ್ಲ ಅನ್ನೋದು ಮನವಿ ಮೇರೆಗೆ ಮತ್ತೆ 2023-24ರದ ಕೆಕೆಆರ್ಡಿಬಿ ಅನುದಾನದೊಳಗೆ ಅದೇ ಲಿಂಗೇಶ್ವರ ದೇವಸ್ಥಾನದಿಂದ ಸರ್ಕಾರಿ ಶಾಲೆವರೆಗೂ 45 ಲಕ್ಷ ತೆಗೆದಿಟ್ಟಿದ್ದಾರೆ CC ರಸ್ತೆ ಮತ್ತು ಡ್ರೈನೇಜ್ ಸಲುವಾಗಿ. 2022-23-24ರ ಅನುದಾನದಲ್ಲಿ ಆಗಿರ್ತಕ್ಕಂಥದ್ದು. ಆದರೆ ಇವತ್ತು ನಾವು 2026ರ ಏಪ್ರಿಲಲ್ಲಿದ್ದೀವಿ. 26-27ನೇ ಸಾಲೊಳಗೆ ನಾವು ಬಿದ್ದಿದ್ದೀವಿ. ಆದರೆ ಇದುವರೆಗೂ ಕೂಡ ಇಲ್ಲಿ ಯಾವುದೇ ರಸ್ತೆ ಆಗಿಲ್ಲ. ಡ್ರೈನೇಜು ಒಂದು 100 ಮೀಟ್ರೂ 100 ಮೀಟ್ರೂ ಅಲ್ಲ, ಒಂದು 50 ಮೀಟ್ರ್ ಡ್ರೈನೇಜ್ ಆಗಿಲ್ಲ. ಅದು ಕೂಡ ರಸ್ತೆ ನೀರಿನ ಡ್ರೈನೇಜ್ ನೀರು ಬರ್ತಾ ಇದೆ. ದೊಡ್ಡ ಈ ಭಾಗದೊಳಗೆ, ಇಡೀ ಭಾಗದೊಳಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಲಿಂಗೇಶ್ವರ ದೇವಸ್ಥಾನ ಇದೆ. ಆ ಲಿಂಗೇಶ್ವರ ದೇವಸ್ಥಾನದ ಭಕ್ತಾದಿಗಳೆಲ್ಲ ಸೇರಿ ನಮ್ಮ ಅಲ್ಲಿ ಗುಡಿ ಎದುರುಗಡೆ ರಸ್ತೆ ಆಗಬೇಕು, ಊರಿಗೆ ರಸ್ತೆ ಆಗಬೇಕು ಅಂತ ಹೇಳಿದ್ರೆ ಶಾಸಕರು ಸ್ಪಂದಿಸ್ತಾರೆ. ಅದು ಸ್ಪಂದಿಸಿ ತೆಗೆದಿಟ್ಟಿರ್ತಕ್ಕಂಥ ಅನುದಾನ ಎಲ್ಲಿದೆ, ಎಲ್ಲಿ ಹೋಗಿದೆ ಅಂತ ಜನ ಕೇಳಿದರೆ ಅದಕ್ಕೆ ಶಾಸಕರು ರೊಕ್ಕ ತೆಗೆದಿಟ್ಟಿವೆ ಅಂತ ಹೇಳ್ತಾರೆ. ರೊಕ್ಕ ತೆಗೆದಿಟ್ಟಿದ್ದು ಎಲ್ಲಿ ಹೋಯ್ತು ರೀ? ರೊಕ್ಕ ತೆಗೆದಿಟ್ಟಿದ್ದು ಬೇಕಲ್ಲ, ಅನುದಾನ ಬೇಕಲ್ಲ, ಅನುದಾನ ತೆಗೆದಿಟ್ಟಿದೆ ಅಂತ ಹೇಳ್ತೀರಿ. ತೆಗೆದಿಟ್ಟಿದ್ದು ನಿಮ್ಮ ಮನೆಗೆ ಹೋಯ್ತು, ಕಾಂಟ್ರಾಕ್ಟ್ರ್ ಮನೆಗೆ ಹೋಯ್ತು, ಅಥವಾ ಮತ್ತೆ ಯಾರ ಮನೆಗೆ ಹೋಯ್ತು ಅಂತಕ್ಕಂಥ ಉತ್ತರ ಕೊಡಬೇಕಲ್ಲ. ಕೆಕೆಆರ್ಡಿಬಿ ಯೋಜನೆ ಅಡಿಯಲ್ಲಿ ಕಲ್ಲಂಗರ್ಗದ ಲಿಂಗೇಶ್ವರ ದೇವಸ್ಥಾನದಿಂದ ಸರ್ಕಾರಿ ಶಾಲೆವರೆಗೆ 2022-23ನೇ ಸಾಲಿನೊಳಗೆ 25 ಲಕ್ಷ ರೂಪಾಯಿಯಲ್ಲಿ CC ರಸ್ತೆಯನ್ನು ಇಟ್ಕೊಂಡಿದ್ದರು. ಅದೇ ರೀತಿಯಾಗಿ ಮತ್ತೆ 2023-24ನೇ ಸಾಲಿನೊಳಗೆ ಅದೇ ಲಿಂಗೇಶ್ವರ ದೇವಸ್ಥಾನದಿಂದ ಸರ್ಕಾರಿ ಶಾಲೆವರೆಗೆ CC ರಸ್ತೆ ಮತ್ತು ಡ್ರೈನೇಜ್ ಕಾಮಗಾರಿಗಳನ್ನು ಇಟ್ಕೊಂಡಿದೆ. ಒಟ್ಟು 70 ಲಕ್ಷ ರೂಪಾಯಿ ಅನ್ನದ CC ರಸ್ತೆ ಮತ್ತು ಡ್ರೈನೇಜ್ಗಾಗಿ ಕೆಕೆಆರ್ಡಿಬಿ ಇದರಲ್ಲಿ ಇಟ್ಕೊಂಡಿದೆ. ಆದರೆ ನಾವು ಭಾಳ ಖುಷಿ ಪಟ್ಟಿದ್ದೆವು. ನಮ್ಮ ಜೇವರ್ಗಿಯ ಶಾಸಕರು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರು ಏನದ ಈ ಒಂದು ಕೆಕೆಆರ್ಡಿಬಿಯ ಅಧ್ಯಕ್ಷರಾದ ಮೇಲೆ ನಮ್ಮ ಕಲ್ಲಂಗರ್ಗಿ ಗ್ರಾಮ ಸಂಪೂರ್ಣ CC ಮತ್ತು ಡ್ರೈನೇಜಿನಿಂದ ಏನದ ಒಳ್ಳೆ ಕೆಲಸ ಆಗ್ತದೆ ಅಂತೇಳಿ ನಾವು ಖುಷಿ ಪಟ್ಟಿದ್ದೆವು. ಆ ಖುಷಿಯ ಪ್ರಕಾರ ಅವರು ಹಣವನ್ನು ತೆಗೆದಿಟ್ಟರು. ಇಲ್ಲಿ ನೋಡ್ರಿ, ನಾವು ಕಲ್ಲಂಗರ್ ಗ್ರಾಮದ ನಿವಾಸಿ ಬಸವರಾಜ್ ಅಂತೇಳಿ ಮಾತಾಡ್ತಾ ಇರೋದು. ನಮ್ಮಲ್ಲಿ ಏನಪ್ಪ ಅಂದ್ರೆ ಕೆಕೆಆರ್ಡಿ ಬಜೆಟ್ನಾಗ ಏನಪ್ಪ ಅಂತಂದ್ರೆ 45 ಲಕ್ಷ ರೂಪಾಯಿದು ರೋಡ್ ಹಾಕಿದ್ರು. ಮತ್ತು 2020-22ನೇ ಸಾಲಿನಲ್ಲಿನೂ 25 ಲಕ್ಷ ರೂಪಾಯಿದು ಬಜೆಟ್ ರೋಡ್ ಹಾಕಿದ್ರು. ಇಲ್ಲಿ ಏನಪ್ಪ ಅಂದ್ರೆ 10% ರೋಡ್ನೂ ಅವರು ಮಾಡಿಲ್ಲ. ಏನಪ್ಪ ಅಂದ್ರೆ ನಾವು ಅಧಿಕಾರಿಗಳಿಗೆ, ತಹಸೀಲ್ದಾರ್ಗೆ 2 ಸರಿ ಮನವಿ ಮಾಡಿ ಕೊಟ್ಟಿದ್ದೇವೆ. ಅವ್ರಿಗೆ ಫೋನ್ ಹಚ್ದಾಗ ಮಾಡ್ತಾರೆ, ಕಾಂಟ್ರಾಕ್ಟರ್ಗೆ ನಾಳೆ ಬರ್ತಾರೆ, ನಾಡ್ದು ಬರ್ತಾರಂತ. 2-3 ಸಾರಿ ಊರನ್ನವರು ನನ್ನ ವತಿಯಿಂದ ಬೇರೆ ಎಲ್ಲರೂ ರೈತರೆಲ್ಲ 2 ಬಾರಿ 3 ಬಾರಿ ಅವರಿಗೆ ಮನವಿ ಮಾಡಿಕೊಟ್ರು ಏನೋ ಅದಕ್ಕೆ ಸ್ಪಂದನೆ ಸಿಕ್ಕಿಲ್ಲ, ಅಧಿಕಾರಿಗಳಿಂದ ಸ್ಪಂದನೆ ಸಿಕ್ಕಿಲ್ಲ. ಮತ್ತು ರಾಜಕೀಯವಾದಕ್ಕಂಥ ನಮ್ಮ MLA ಸಾಹೇಬ್ರು ಅಜಯ್ ಸಿಂಗ್ ಸಾಹೇಬ್ರಿಗೆ 2 ಸಾರಿ ಜೀಪ್ ತೊಗೊಂಡು ಹೋಗಿ ನಾವು ಏನಪ್ಪ ಅಂದ್ರೆ ಕಲ್ಲಂಗರ ಗ್ರಾಮದ ನಿವಾಸಿಗಳೆಲ್ಲರೂ ಹೋಗಿ ಭೇಟಿ ಆದ್ರೂ ನಾವು ಹೇಳಿ ಮಾಡಿಸ್ತೀವಿ ಅಂತಂದ್ರೆ ಇಲ್ಲಿವರೆಗೆ ವರ್ಷ ಆಯ್ತು, 2 ವರ್ಷ ಆಯಿತು. ಇವತ್ತಿಗೂ ಏನಪ್ಪ ಅಂದ್ರೆ 10% ವರ್ಕ್ ಆಗಿದೆ, 90% ವರ್ಕ್ ಆಗಿಲ್ಲ. ಇದು ಅಲ್ಲಿ ಅಧಿಕಾರಿಗಳು ಕೇಳಿದ್ರೆ ಇಲ್ಲಿ ಬಿಲ್ ಆಗಿದೆ, 100% ಬಿಲ್ ಆಗಿದೆ ಅಂತ ಹೇಳ್ತಾರೆ. ಇದು ಕೆಕೆಆರ್ಡಿಬಿ ಬಜೆಟಲ್ಲಿ ಆಗಿದೆ ಅಂತ ಅವ್ರು ಹೇಳ್ತಾರೆ. ಬಟ್ ನಮ್ಮಲ್ಲಿ ಅಂತ ಮಾತ್ರ 10%ನೂ ಕೆಲಸ ಆಗಿಲ್ಲ. ಅದಕ್ಕೆ ಇದೇನಪ್ಪ ಅಂದ್ರೆ ಕಂಪ್ಲೀಟಾಗಿ ಕಲ್ಯಾಣ ಕರ್ನಾಟಕದ ಏನು ಅಭಿವೃದ್ಧಿ ಮಂಡಳಿ ಇರ್ತಕ್ಕಂಥ ಒಂದು ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ. ಇದು ನಮ್ಮ ಕಲ್ಲಂಗರ ಗ್ರಾಮದಲ್ಲಿ ಆಗಲಿ, ಇಡೀ ತಾಲೂಕದಲ್ಲಿ ಆಗಲಿ. ಇದು ಏನಪ್ಪ ಅಂತಂದ್ರೆ ಇದು ನಾವು ಎಲ್ಲ ಕಲ್ಲಂಗರ ಗ್ರಾಮ ಜನತೆ ಖಂಡಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ಕೈಗೊಳ್ಳುತ್ತೀವಿ. ಎಲ್ಲ ರೈತ ಬಾಂಧವರು ಹಿಡ್ಕೊಂಡು ನಾವೆಲ್ಲ ಪಕ್ಷಾತೀತವಾಗಿ ಏನಪ್ಪ ಅಂದ್ರೆ ಒಂದು ದೊಡ್ಡ ಉಗ್ರವಾದ ಹೋರಾಟ ನಾವು ಕೆಕೆಆರ್ಡಿಬಿ ಆಫೀಸ್ ಮುಂದೆ ಹೋಗಿ ನಾವು ಎಲ್ಲರೂ ಏನಪ್ಪ ಅಂತಂದ್ರೆ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಇವರಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹಲವಾರು ಬಾರಿ ನಮ್ಮ ಗ್ರಾಮದ
ಮುಖಂಡರು ಮತ್ತು ಪಕ್ಷಾತೀತವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಜನರು ಮತ್ತು ಕಮಿಟಿ ವತಿಯಿಂದ ಒಂದು ಲೆಟ್ರ್ ಟೈಪ್ ಮಾಡಿಕೊಂಡು ನಾವು ಪ್ರಪ್ರಥಮವಾಗಿ ತಾಲೂಕಾ ದಂಡಾಧಿಕಾರಿಗೆ 2ರಿಂದ 3 ಬಾರಿ ಹೋಗಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ನಾವು ಮೆಮೊರಂಡಮ್ ಕೊಟ್ಟು ತೊಗೊಂಡು ಬಂದು ಚರ್ಚೆ ಮಾಡಿದಾಗೂ ಕೂಡ 2ರಿಂದ 3 ಬಾರಿ 4 ಬಾರಿ ಆಲ್ರೆಡಿ ಬಸವರಾಜ ನಾಯ್ಕೋಡ್ ಅವರು ಹೇಳಿದ್ರು. ಇದು ವಾಸ್ತವ ಸತ್ಯದ. ನಮಗೆ ಲಾಸ್ಟ್ ಸ್ಟೇಜ್ ಏನು ಬಂದದ ಅಂದ್ರೆ MLA ಸಾಹೇಬರು ಇಟ್ಟಂಥ ಅನುದಾನದಾಗೆ 40-60 ಒಂದು ಭ್ರಷ್ಟಾಚಾರ ನಡೆದ ಮಾಹಿತಿ ಸಿಕ್ಕದ ನಮ್ಗೆ. ಅದು ಮಾಹಿತಿ ಸಿಕ್ಕ ಮೂಲಕ ಏನು ಮಾಡೋದು, ಸಂಬಂಧಪಟ್ಟ ಇಲಾಖೆ ಹೋಗಿ ಕೇಳಿದಾಗ ಇದು ಆಲ್ರೆಡಿ ಪರಿಪೂರ್ಣವಾಗಿ ಕೆಲಸ ಮುಗಿದು ಹೋಗ್ಯದ, ಆಲ್ರೆಡಿ ಬಿಲ್ ಆಗ್ಯದ. 2022, 2023, 2022 ಒಳಗೆ 25 ಲಕ್ಷ ಅನುದಾನ ಇಟ್ಟಿದ್ರು MLA ಸಾಹೇಬರು. ಮತ್ತಿದು ನಮ್ಗೆ ಗುಡಿಯಿಂದ ಅಲ್ಲಿ ತನಕ ಆಗಲ್ಲ, ಡ್ರೈನೇಜ್ ಬೇಕು, ಇದು CC ರಸ್ತೆ ದೊಡ್ಡ ಪ್ರಮಾಣದಾಗ ಆಗ್ಬೇಕದ, ದೊಡ್ಡ ದೇವಸ್ಥಾನದ ದೊಡ್ಡ ಪ್ರಮಾಣದಾಗಿರ್ತಕ್ಕಂಥ ಕೆಲಸ ಆಗ್ಬೇಕದ ಅಂತೇಳಿ ಎಲ್ಲ ಊರು ಪ್ರಮುಖರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಎಲ್ಲರೂ ಕೂಡಿ ಹಲವು ಬಾರಿ 2ರಿಂದ 3 ಬಾರಿ CM ಅವ್ರಿಗೂ ಹೋಗಿ ಬಂದಾರ. ಇಲ್ಲಿ ಹೋಗಿ ಬಂದು ಎಲ್ಲ ತಮ್ಮ ಮನವಿ ಪತ್ರ ಕೊಟ್ಟ ನಂತರ ಏನು ಮಾಡಿದ್ರು, MLA ಸಾಹೇಬರು KKRDB ಅನುದಾನದಾಗ ಏನು ಮಾಡಿದ್ರು 45 ಲಕ್ಷ ಇಟ್ಟರು. ಮತ್ತು ಅದು ಕೂಡ ಮಾಡ್ತೀನಿ ಅಂತ ಬಂದರು, ಅರ್ಧಂಬರ್ಧ ಪರಿಪೂರ್ಣವಾಗಿ ಆಗಲಿಲ್ಲ. CC ರೋಡ್ ಮಾಡಿದ್ರು ಏನದಂತಂದ್ರೆ ನೆಂಗನಗುಡಿನ ಸಾಲಿತನ ಅದು CC ರೋಡ್ ಆಗಲಿಲ್ಲ, ಅರ್ಧಂಬರ್ಧಕ್ಕೆ ಆಟ ನಿಂದ್ರಿಸ್ಕೆ ಏನದ ಬಿಲ್ ಆಗ್ಯದ ಅಂತೇಳಿ ಎತ್ಕೊಂಡು ಹೋದ್ರು. ಇಲ್ಲಿ ತನೂ ಏನು ಬಿಲ್ಲೂ ಇಲ್ಲ, ಯಾರು ಕೇಳೋರ್ನೂ ಇಲ್ಲ, ಯಾರು ಹೇಳೋರ್ನೂ ಇಲ್ಲಾರ್ದಂಗೆ ಆಗ್ಯದ. ಏನು ಈ CC ರೋಡ್ ಮಾಡಿದ್ನಿ ಅಂತೇಳಿ ಬಂದಾರ, ಮತ್ತು ಇದು ಹೆಂಗದನ ಏನ್ರಿ? ಈಗ ಊರಾಗ ಅಂಕರ ಮೋಟ್ ದಂಧ ಅಂಕರ ಯಾವನು ಮಾಡಿಸಿಲ್ಲ, ಪಂಚಾಯತ್ಯಾಗ ಏನು ಕೆಲಸನೂ ಇಲ್ಲ. ಏನು ಉದ್ಯೋಗ ಖಾತ್ರಿ ಮಾಡಿಸ್ತೀವಿ ಅಂತಾರೆ, ಯಾರನ್ನು ಬರಲ್ಲ ಮಾಡಲ್ಲ, ಏನು ಮಾಡಲ್ಲ. ಏನು ದಿನೊಂದು ಕಾಲ ಹೇಳ್ತಿರ್ತೀವಿ.